ನಮಸ್ಕಾರ, ನಾನು ನಿಮ್ಮ ಮನೋಜ್ ದೇವಂಗ. ವೀಕ್ಷಕರೇ, ನಿಮಗೆಲ್ಲ ನಮ್ಮದು ಒಂದು ಕತೆ ಯೂಟ್ಯೂಬ್ ಚಾನಲ್ಗೆ ಹಾಗೂ VISL ಪಾರ್ಟ್ 2 ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಭದ್ರಾವತಿ ಎಂದ ತಕ್ಷಣ ನಮಗೆ ನೆನಪಿಗೆ ಬರೋದು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಅಲ್ವಾ. ಒಂದು ಕಾಲದಲ್ಲಿ ವೈಭವದಿಂದ ಮೆರೆದ ಊರು ಈ ಭದ್ರಾವತಿ. ಅದೇ ಭದ್ರಾವತಿ ಇಂದು ತುಕ್ಕು ಹಿಡಿದಿದೆ. ಕಾರಣ, ಅಲ್ಲಿನ VISL ಫ್ಯಾಕ್ಟರಿ ಮುಚ್ಚುತ್ತದೆ ಎಂಬ ಸುದ್ದಿ ಬರುತ್ತಿದೆ. ಯಾವುದೇ ಕಾರಣಕ್ಕೂ ಈ ಕಾರ್ಖಾನೆಯನ್ನು ಮುಚ್ಚುವುದಾಗಲಿ ಖಾಸಗಿಯವರಿಗೆ ವಹಿಸುವುದಾಗಲಿ ಮಾಡುವುದು ಬೇಡ. ಇದು ನಮ್ಮ ಆಸ್ತಿ, ನಮ್ಮ ಸಂಸ್ಥಾನವೇ ಇದನ್ನು ನಡೆಸಬೇಕು ಎಂದು ಸುಮಾರು 100 ವರ್ಷಗಳ ಹಿಂದೆಯೇ ಸರ್ ಎಂ ವಿಶ್ವೇಶ್ವರಯ್ಯನವರು VISLನ ಬಗ್ಗೆ ಕುರಿತು ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಹೇಳಿದ ಮಾತಿದೆ. ಹಾಗಾದರೆ ಇಂದು ಭದ್ರಾವತಿ ವೈಭವಕ್ಕೆ ಏನಾಯಿತು? ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಮುಚ್ಚುತ್ತದೆ ಎಂಬ ಸುದ್ದಿ ನಿಜನಾ? ಈ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯ ಪೂರ್ತಿ ಇತಿಹಾಸ ಏನು? ಯಾಕೆ ಮತ್ತು ಯಾರು ಈ ಕಾರ್ಖಾನೆಯನ್ನು ಸ್ಥಾಪಿಸಿದವರು? ಇವೆಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ. ಅದಕ್ಕೂ ಮುನ್ನ VISL ಸ್ಥಾಪಿಸಿದವರು ಯಾರು? ಪಾರ್ಟ್ 1 ವಿಡಿಯೋ ನೋಡಿಲ್ಲ ಎಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೀನಿ, ಅದನ್ನು ಸಹ ನೋಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ. ವೀಕ್ಷಕರೇ, ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಇತಿಹಾಸ ತುಂಬ ರೋಚಕವಾಗಿದೆ. ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಈ ಕಾರ್ಖಾನೆಗೆ ನಾವೇ ಬಂಡವಾಳ ಹೂಡಿ ನಾವೇ ಪ್ರಾರಂಭಿಸಿದರೆ ನಮಗೆ ಅದರಿಂದ ಸರ್ಕಾರಕ್ಕೆ ನಷ್ಟ ನಿಶ್ಚಿತ ಎಂದು ಮೈಕಲ್ ಎಂಬ ಬ್ರಿಟಿಷ್ ಅಧಿಕಾರಿ ಈ ರೀತಿ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಹೇಳುತ್ತಾರೆ. ಆಗ ಮೈಸೂರು ಮಹಾರಾಜರು ಆಗಷ್ಟೇ ಮೈಸೂರು ದಿವಾನರಾಗಿ ಕರ್ತವ್ಯ ಪೂರ್ಣಗೊಳಿಸಿ ಮಹಾರಾಷ್ಟ್ರದ ಸರ್ಕಾರದ ಕನ್ಸಲ್ಟೆಂಟ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವಿಶ್ವೇಶ್ವರಯ್ಯನವರಿಗೆ ಹೇಳುತ್ತಾರೆ. ಆಗ ವಿಶ್ವೇಶ್ವರಯ್ಯನವರು ತಾವೇ ವ್ಯವಸ್ಥಾಪಕರಾಗಿ ಬಂದು ಈ ಕಾರ್ಖಾನೆಯನ್ನು ಮುನ್ನಡೆಸುವುದಾಗಿ ಹೇಳ್ತಾರೆ. ಆಗ ಮಹಾರಾಜರು, ದಿವಾನರಾಗಿದ್ದವರು ನೀವು, ಈಗ ಒಂದು ಕಂಪನಿಯ MD ಆಗುವುದು ಬೇಡ, ನಾನೇ ನಿಮಗೆ ಹಿಂಬಡ್ತಿ ನೀಡದಂತಾಗುತ್ತದೆ, ಇದರಿಂದ ಜನಕ್ಕೆ ತಪ್ಪು ಸಂದೇಶ ಹೋಗುತ್ತದೆ ಎಂದು ಹೇಳ್ತಾರೆ. ಆದರೆ ವಿಶ್ವೇಶ್ವರಯ್ಯನವರು, ನಮ್ಮ ಸಂಸ್ಥಾನಕ್ಕೆ ಒಳ್ಳೆಯದಾಗುವುದೆಂದರೆ ನಾನು ಪದವಿ ಪ್ರತಿಷ್ಠೆಯನ್ನು ನೋಡುವುದಿಲ್ಲ ಎಂದು ಹೇಳಿ ಪುಣೆಯಿಂದ ಭದ್ರಾವತಿಗೆ ತಮ್ಮ ಕಚೇರಿಯನ್ನು ಸ್ಥಳಾಂತರಿಸುತ್ತಾರೆ. ಮಹಾರಾಷ್ಟ್ರ ಸರ್ಕಾರದ ಕೆಲಸ ಮಾಡುತ್ತಲೇ ಈ ಕಾರ್ಖಾನೆಯ ವ್ಯವಸ್ಥಾಪಕರಾಗಿಯೂ ಮುಂದುವರಿಯುತ್ತಾರೆ. ವೀಕ್ಷಕರೇ, ವಿಶ್ವೇಶ್ವರಯ್ಯನವರ ಕಾರ್ಯಕ್ಷಮತೆ ಎಷ್ಟರ ಮಟ್ಟಿಗೆ ಇತ್ತು ಎಂದರೆ ಕೇವಲ 6 ವರ್ಷದಲ್ಲಿಯೇ ಈ ಕಾರ್ಖಾನೆಯು ಲಾಭದತ್ತ ಮುಖ ಮಾಡುತ್ತದೆ. 1918ರಲ್ಲಿ ಕಾರ್ಯಾರಂಭ ಮಾಡಿದ ಮೈಸೂರು ಐರನ್ ವರ್ಕ್ಸ್ 1923ರಲ್ಲಿ ಉತ್ಪಾದನೆಯನ್ನು ಆರಂಭಿಸುತ್ತದೆ. ಮುಂದೆ ಇದು ವಿಶ್ವೇಶ್ವರಯ್ಯನವರ ಹೆಸರನ್ನು ಹೊಂದಿರುವ ಈ ಕಾರ್ಖಾನೆ ತಾನು ಬೆಳೆದು ಭದ್ರಾವತಿಯನ್ನು ಸಹ ಬೆಳೆಸುತ್ತದೆ. ಇಂದು ಶತಮಾನೋತ್ಸವದ ಸಂಭ್ರಮದಲ್ಲಿ ಇರಬೇಕಾದ ಈ ಕಾರ್ಖಾನೆಯನ್ನು ಮುಚ್ಚುವುದಾಗಿ ಸರ್ಕಾರ 2023ರ ಫೆಬ್ರವರಿ 13ರಂದು ಘೋಷಿಸಿದೆ. ವೀಕ್ಷಕರೇ, ಇಂತಹ ಅಭಿವೃದ್ಧಿಯ ಉನ್ನತ ಹಂತದಲ್ಲಿ ಇದ್ದಂತಹ ಈ ಕಂಪನಿಯು ವಿನಾಶದ ಹಾದಿ ಹಿಡಿದಿದ್ದು ಹೇಗೆ ಎಂಬ ವಿಷಯದ ಬಗ್ಗೆ ನೋಡುವುದಾದರೆ, ಸ್ವಾತಂತ್ರ್ಯ ಪೂರ್ವ ಮತ್ತು ನಂತರವೂ ರಾಜ್ಯ ದೇಶಕ್ಕೆ ಕೊಡುಗೆ ನೀಡುತ್ತಾ ಬಂದಂತಹ VISL ಫ್ಯಾಕ್ಟರಿ ಎಂದು ಹಿರಿಮೆ ಇದೆ. ದೇಶದ ಮೊದಲ ಸರ್ಕಾರಿ ಕಂಪನಿ ಎಂಬ ಹೆಗ್ಗಳಿಕೆಯನ್ನು ಸಹ ಪಡೆದಿತ್ತು. 1949ರ ನಂತರ ಜೋಗದಿಂದ ನಿರಂತರ ಜಲವಿದ್ಯುತ್ ಸಿಗಲು ಆರಂಭವಾದ ಮೇಲೆ ಕಾರ್ಖಾನೆಯ ಉತ್ಪಾದನೆಯು ಹೆಚ್ಚಾಗುತ್ತದೆ. ಆಗಷ್ಟೇ ಸ್ವಾತಂತ್ರ್ಯ ಪಡೆದ ಉತ್ಸಾಹದಲ್ಲಿದ್ದ ದೇಶದ ರಕ್ಷಣಾ ವಲಯವನ್ನು VISL ಉತ್ಪನ್ನಗಳು ಪ್ರವೇಶ ಪಡೆದವು ಹಾಗೂ ಕಂಪನಿ ವ್ಯಾಪ್ತಿಯ ಜಾಗದಲ್ಲಿ ಶಾಲಾ, ಕಾಲೇಜು, ಆಸ್ಪತ್ರೆ, ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತಿದವು. ಇದರಿಂದ ಕಾರ್ಮಿಕರ ಮಕ್ಕಳಿಗೆ, ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗತೊಡಗಿತು ಹಾಗೂ VISL ಕ್ರೀಡಾಂಗಣವು ನಿರ್ಮಾಣವಾಯಿತು. ಅಲ್ಲಿ ರಣಜಿ ಕ್ರಿಕೆಟ್ ಪಂದ್ಯವನ್ನು ಕೂಡ ನಡೆಸಲಾಯಿತು. ಹೀಗೆ ಅಕ್ಕಪಕ್ಕದ
ಜಿಲ್ಲೆಗಳು ಹಾಗೂ ರಾಜ್ಯಗಳು ಹೊಟ್ಟೆ ಕಿಚ್ಚು ಕೊಡುವಷ್ಟು ಬೆಳೆಯಿತು ನಮ್ಮ ಭದ್ರಾವತಿ. ವೀಕ್ಷಕರೇ, ಸುಮಾರು 17,000 ಕಾಯಂ ನೌಕರರು ಹಾಗೂ 5,000 ಗುತ್ತಿಗೆ ನೌಕರರು ಕಾರ್ಯನಿರ್ವಹಿಸುತ್ತಿದ್ದರು. ಅಲ್ಲದೆ 1 ಲಕ್ಷಕ್ಕೂ ಹೆಚ್ಚು ಜನರು ಈ ಕಾರ್ಖಾನೆಯನ್ನು ಅವಲಂಬಿಸಿದ್ದರು. VISL ಮುಚ್ಚುವ ಹಾದಿಯಲ್ಲಿದೆ. ಇದಕ್ಕೆ ಕಾರಣಗಳೇನು ಎಂಬುದನ್ನು ನೋಡುತ್ತಾ ಹೋದರೆ 1983ರವರೆಗೂ VISL ಅನ್ನು ರಾಜ್ಯ ಸರ್ಕಾರ ಲಾಭದಾಯಕವಾಗಿಯೇ ನಡೆಸಿಕೊಂಡು ಬಂದಿತ್ತು. ನಂತರ ಕಾಲಕ್ಕೆ ತಕ್ಕಂತೆ ತಾಂತ್ರಿಕವಾಗಿ ಅಪ್ಡೇಟ್ ಆಗದಿರುವುದರಿಂದ ಹಳೆಯ ಯಂತ್ರಗಳು ಅದಿರು ಕೊರತೆಯಿಂದ ಉತ್ಪಾದನೆ ಕಡಿಮೆಯಾಗುತ್ತಿದೆ ಎಂಬ ಕಾರಣವನ್ನು ಹೇಳಿ 1983-84ರಲ್ಲಿ ಕಾರ್ಖಾನೆಯನ್ನು ಶೇಕಡ 60% ಪಾಲನ್ನು ಭಾರತೀಯ ಉಕ್ಕು ಪ್ರಾಧಿಕಾರ ಸೇಲ್ಗೆ ನೀಡಲಾಗುತ್ತದೆ. ನಂತರ ನಷ್ಟದಲ್ಲಿ ಇರುವ ಕಂಪನಿಯನ್ನು ನಿಭಾಯಿಸಲು ಕಷ್ಟವಾಗುತ್ತದೆ ಎಂಬ ಕಾರಣ ನೀಡಿ ಸುಮಾರು 650 ಕೋಟಿ ಬಂಡವಾಳ ಹೂಡುವ ಭರವಸೆ ಆಧಾರದ ಮೇಲೆ ಪುನಃ ಉಳಿದ ಶೇಕಡ 40% ಪಾಲನ್ನು ಸೇಲ್ಗೆ ನೀಡಲಾಗುತ್ತದೆ. ಮುಂದೆ ಜಾಗತಿಕ ಟೆಂಡರ್ ಅಲ್ಲಿಯೂ ಕೂಡ VISLನ ಬಂಡವಾಳ ಹೂಡಲು ಯಾರೂ ಮುಂದೆ ಬರಲಿಲ್ಲ. ಅದರ ಪರಿಣಾಮ ಸೇಲ್ ಇದನ್ನು ಮುಚ್ಚುವ ತೀರ್ಮಾನ ಮಾಡಿದೆ. ವೀಕ್ಷಕರೇ, ಸದ್ಯಕ್ಕೆ VISLನ ಕಾಯಂ ನೌಕರರ ಸಂಖ್ಯೆ 300 ಮಾತ್ರ. ಕಾರ್ಮಿಕರಿಗೆ ನೀಡಿದ ಮನೆಗಳು ಶಿಥಿಲವಾಗಿದೆ. ಶಾಲಾ ಕಾಲೇಜುಗಳು ಮುಚ್ಚುತ್ತಿವೆ. VISL ಆಸ್ಪತ್ರೆಗೆ ಹೆಚ್ಚು ವೈದ್ಯರಿಲ್ಲ. ಔಷಧಿಗಳು ಇಲ್ಲದಂತಾಗಿವೆ. ವಿಶ್ವೇಶ್ವರಯ್ಯನವರು ಮಹಾರಾಜರಿಗೆ ಹೇಳಿದಂತೆ ಇದು ನಮ್ಮ ಆಸ್ತಿ, ನಾವೇ ಮುನ್ನಡೆಸುತ್ತೇವೆ, ಕೊಡಿ ಎಂದು ಸೇಲ್ ಇಂದ ಕೇಳುವವರು ಯಾರೂ ಇಲ್ಲ. ವಿಶ್ವೇಶ್ವರಯ್ಯನವರಂತಹ ಮಹಾನ್ ವ್ಯಕ್ತಿ ಮತ್ತೆ ಹುಟ್ಟಿ ಬರಲಿ ಎಂದು ಹಲವರ ಆಶಾಭಾವನೆ. ವೀಕ್ಷಕರೇ, ಇವಿಷ್ಟು ಭದ್ರಾವತಿಯ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯ ಅಸ್ತಿತ್ವದ ಬಗ್ಗೆಯ ಪೂರ್ಣ ಇತಿಹಾಸ ಹಾಗೂ ಕೆಲವು ಸನ್ನಿವೇಶಗಳು. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ವಂದನೆಗಳು. ಜೈ ಭುವನೇಶ್ವರಿ.